ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಸಂಪತ್ತನ್ನು ಕೂಡಿಸಿಕೊಳ್ಳುವ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 11ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿಯಾಗುವುದು. ಈ ಲೋಕದಲ್ಲಿ ನಾವು ನೋಡುವಾಗ ಸುಮ್ಮನೆ ಸಿಗುವ ಸಂಪತ್ತಿನ ಮೇಲೆ ಎಷ್ಟೋ ಜನರು ಆಸಕ್ತರಾಗಿದ್ದಾರೆ. ಯಾರಿಗಾದರೂ ಮೋಸ ಮಾಡಿ ಅಸತ್ಯ ರೀತಿಯಲ್ಲಿ ಹಣವನ್ನ ಸಂಪಾದನೆ ಮಾಡಲಿಕ್ಕೆ ಎಷ್ಟೋ ಜನರು ಮುಂದೆ ಹೋಗುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ಆ ಹಣದಿಂದ ಯಾವುದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ, ಒಂದು ವ್ಯಕ್ತಿಯ ಕುಟುಂಬದಲ್ಲಿ ಆನಂದ, ಶಾಂತಿ, ಆಶೀರ್ವಾದ ಉಂಟಾಗುವುದಿಲ್ಲ ಎಂಬುದಾಗಿ ಅವರು ತಿಳಿದಿಲ್ಲ. ಆ ಹಣವು ಕ್ಷಯಿಸುವಂತದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಂಡೆವು. ಆದರೆ ಯಾರು ಸತ್ಯವಾದ ರೀತಿಯಲ್ಲಿ ದುಡಿದು ಶ್ರಮೆಪಟ್ಟು ಹಣವನ್ನ ಕೂಡಿಸಿಟ್ಟುಕೊಳ್ಳುತ್ತಾರೋ, ಸಂಪತ್ತನ್ನ ಕೂಡಿಸಿಟ್ಟುಕೊಳ್ಳುತ್ತಾರೋ, ಅವರು ಅಭಿವೃದ್ಧಿಯನ್ನ ಹೊಂದುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಂಡೆವು. ಆದ್ದರಿಂದ ಆ ವ್ಯಕ್ತಿಯ ಜೀವಿತದಲ್ಲಿ, ಆ ವ್ಯಕ್ತಿಯ ಕುಟುಂಬದಲ್ಲಿ ಶಾಂತಿ, ಆನಂದ, ಆಶೀರ್ವಾದ ಉಂಟಾಗುವುದನ್ನ ನಾವು ಕಾಣುತ್ತೇವೆ ಪ್ರಿಯರೇ. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಕೂಡಿಸಿಟ್ಟುಕೊಳ್ಳುತ್ತಿರುವಂತ ಸಂಪತ್ತು ಯಾವ ರೀತಿಯಾದದ್ದಾಗಿದೆ? ಅದು ಸುಮ್ಮನೆ ಸಿಕ್ಕಿದ ಸಂಪತ್ತ, ದುಡಿದು ಶ್ರಮೆಪಟ್ಟು ಕೂಡಿಸಿಟ್ಟುಕೊಂಡಂತ ಸಂಪತ್ತ? ಒಂದು ವೇಳೆ ನಾವು ದುಡಿದು ಶ್ರಮೆಪಟ್ಟು ಕೂಡಿಸಿಕೊಂಡಿರುವುದಾದರೆ ಆ ಸಂಪತ್ತು ಅಭಿವೃದ್ಧಿ ಹೊಂದುವುದು. ಅದರಿಂದ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ಆನಂದ, ಶಾಂತಿ, ಆಶೀರ್ವಾದ ಉಂಟಾಗುವಂಥದ್ದಾಗಿದೆ. ಒಂದು ವೇಳೆ ಸುಮ್ಮನೆ ಕೂಡಿಸಿಕೊಂಡಿರುವಂತಹ ಸಂಪತ್ತು ನಮ್ಮದಾಗಿರುವುದಾದರೆ ಅದು ಕ್ಷಯಿಸುವಂಥದ್ದಾಗಿದೆ ಮತ್ತು ಅದರಿಂದ ಯಾವುದೇ ರೀತಿಯಲ್ಲಿ ಶಾಂತಿ, ಸಂತೋಷ, ಆಶೀರ್ವಾದ ಉಂಟಾಗುವುದಿಲ್ಲ ಎಂದು ಸಮಯದಲ್ಲಿ ದೇವರ ವಾಕ್ಯದ ಅನುಸಾರವಾಗಿ ಆತನ ಇಷ್ಟಾರ್ಥದ ಮೇರೆಗೆ ದುಡಿದು ಶ್ರಮೆಪಟ್ಟು ಹಣವನ್ನ, ಸಂಪತ್ತನ್ನ ಕೂಡಿಸಿಕೊಳ್ಳುವ ಹಾಗೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದವಾಗಲಿ. ಆಮೇನ್.